ಚೊಂಬು ಆಯ್ತು, ಈಗ ಶನಿ ಸರದಿ. ಹೌದು, ರಮೇಶ್ ಕುಮಾರ್ ಅವರು ಒಂದ್ ಕಡೆ ನರೇಂದ್ರ ಮೋದಿ ಅವರು ದೇಶಕ್ಕೆ ಶನಿ ಇದ್ದಂತೆ ಅಂತ ಹೇಳ್ತಾರೆ, ಇನ್ನೊಬ್ರು ಸಿದ್ದರಾಮಯ್ಯ ರಾಜ್ಯಕ್ಕೆ ಶನಿ ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಲೋಕಸಭಾ ಅಖಾಡದಲ್ಲಿ ಈಗ ಚೊಂಬಾದ್ಮೇಲೆ ಶನಿಯನ್ನ ಹೇಗೆ ಹೇಳ್ತಂದಿದ್ದಾರೆ, ಇಬ್ರು ಕೂಡ ಹೇಗೆ ವಾದ ವಿವಾದಗಳು, ಮಾತಿಗೆ ಮಾತು ಬೆಳೀತಾ ಇದೆ, ಬನ್ನಿ ನೋಡ್ತಾ. ಮೋದಿ ಸಾಹೇಬ್ರೆ, ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ರಮೇಶ್ ಕುಮಾರ್ ಮತ್ತು ಅವರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಈ ದೇಶಕ್ಕೆ ಹಿಡಿದ ಕಾಂಗ್ರೆಸ್ ಶನಿಯನ್ನ ಜನ ಬಿಡಿಸಿದ್ದಾರೆ, ಅದು ಗೊತ್ತಿಲ್ಲ ಅವರಿಗೆ. ಆ ಮನೆತನದ ಗುಲಾಮಗಿರಿ ಮಾಡುವುದನ್ನ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇವರಿಗೆ. ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ದೇಶಕ್ಕೆ ಶನಿ ಅಂದ್ರೆ ಅದು ಮೋದಿ. ನಾಲಾಯಕ್, ಅಬಬ್ಬಾ. ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ತಾರಕಕ್ಕೇರಿದೆ. ಟೀಕಿಸೋ ಬರದಲ್ಲಿ ಮಾತಿನ ಮೇಲೆ ಹಿಡಿತವೇ ತಪ್ಪಿದೆ. ರಾಜಕೀಯ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಿವೆ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರೋ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮೋದಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಮೋದಿ ಸಾಹೇಬ್ರೆ, ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ, ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಈ ದೇಶಕ್ಕೆ ಹಿಡಿದಿರೋ ಶನಿ ಅಂದ್ರೆ ಅದು ಮೋದಿ. ಶನಿ ಬಿಟ್ಟು ಹೋಗ್ಲಿ ಅಂತ ಕಾಯ್ತಾ ಇದೀವಿ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಇಂದಿರಾ ಗಾಂಧಿ ಎಲ್ಲಾ ಜಾತಿ ಜನಾಂಗದವರಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಅಂಥವರ ಸ್ಥಾನಕ್ಕೆ ಎಂಥವನು ಬಂದು ಕೂತಿದ್ದಾನೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿ ಕಾಂಗ್ರೆಸ್ ಮತ್ತು ರಮೇಶ್ ಕುಮಾರ್ ಪಾಲಿಗೆ ಮೋದಿಯೇ ಶನಿ ಅಂತ ಕೌಂಟರ್ ಕೊಟ್ರು. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ, ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತು ಬಿಟ್ಟಲ್ಲಪ್ಪ ನೀನು. ನಿಜವಾಗ್ಲೂ ಕೂಡ ರಮೇಶ್ ಕುಮಾರ್ ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ, ಯಾರು ಜನ ವಿರೋಧಿ ಕೆಲಸವನ್ನ ಮಾಡ್ತಾರೆ, ಅವ್ರು ಶನಿಯಾಗೆ ಕಾಣೋದು. ದೇಶಭಕ್ತರಿಗೆ, ದೇಶ ಸಲುವಾಗಿ ದುಡಿಯೋರಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಅವರು ವರವನ್ನ ಕೊಡುವಂತ ದೇವರು. ಇಷ್ಟಕ್ಕೆ ನಿಲ್ಲಲೇ ಇಲ್ಲ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ರು. ರಮೇಶ್ ಕುಮಾರ್ ನಾಲಗೆಯನ್ನ ಯಾವುದ್ರಲ್ಲಿ ತೊಳಿಬೇಕು ಹೇಳಿ ಅಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ರು. ಇನ್ನು ಪ್ರಹ್ಲಾದ್ ಜೋಶಿ ಅಂತೂ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನೇ ಶನಿ ಅಂದ್ರು. ಇವತ್ತು ಮಾತಾಡ್ತಿರ ನಾಲಿಗೆಗೆ ಏನಾಗಿದೆ? ನಿಮ್ಮ ನಾಲಿಗೆಯನ್ನು ಯಾವುದರಲ್ಲಿ ತೊಳಿಬೇಕು ಅಂತ ಹೇಳ್ಕಳಿಸಿ. ನಮಗೆ ಸಗಣಿಯಲ್ಲಿ ತೊಳಿಬೇಕಾ, ಬೇರೆ ಯಾವುದ್ರಲ್ಲೊಂದು ತೊಳಿಬೇಕಾ ಹೇಳ್ಕಳಿಸಿ, ಇಲ್ಲ ಗಂಜಲದಲ್ಲಿ ತೊಳಿಬೇಕಾ ಹೇಳ್ಕಳಿಸಿ. ಅದನ್ನು ಕೂಡ ಮಾಡಿ ನಿಮ್ಮ ನಾಲಿಗೆಯನ್ನು ಸ್ವಚ್ಛ ಮಾಡಿಕೊಡ್ತೀವಿ. ಅಂದರೆ ಇಂದಿರಾ ಗಾಂಧಿ ಅವ್ರು ಕೂತು ಜಾಗ ಅಂದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಸ್ವತ್ತ ಅದು. ರಮೇಶ್ ಕುಮಾರ್ ಅವರು ಸಭ್ಯ ಭಾಷೆ ಬಳಸೋರು ಅಂತನ್ನುವಂಥ ಒಂದು ಇದಿತ್ತು. ಅವ್ರ ಬಗ್ಗೆ ಇರೋ ಗೌರವ ನಮಗೆ ಕಮ್ಮಿ ಆಗಿದೆ. ಇಂದಿರಾ ಗಾಂಧಿ ಅವರು ಕೂತು ಜಾಗ, ಇಂದಿರಾ ಗಾಂಧಿ ಮೋದಿ ಅವರು ಇವತ್ತು ಕೂತಿದ್ದಾರೆ ಅಂದರೆ ಅದು ಪವಿತ್ರ ಆಗಿದೆ. ಇನ್ನು ಕಾಂಗ್ರೆಸ್ನ ಚೊಂಬಾಸ್ತ್ರದ ವಿರುದ್ಧ ವಾಗ್ದಾಳಿ ನಡೆಸಿದ ಅಶೋಕ್ ಕಾಂಗ್ರೆಸ್ ಕೊಟ್ಟ ಚೊಂಬುಗಳನ್ನ ವಿವರಿಸಿದ್ರು. ಈ ವೇಳೆ ಕಳೆದ ಬಾರಿ 5 ವರ್ಷ ಸಿದ್ದರಾಮಯ್ಯ ಇದ್ದಾಗ ಬರ ಇದ್ದು, ಈಗ ಈ ಶನಿ ಕಾಲಿಟ್ಟ ಮೇಲೆ ಮತ್ತೆ ಬರಗಾಲ ಬಂದಿದೆ ಅಂದ್ರು. ಕಾಕತಾಳಿಯೋ ಏನೋ ಗೊತ್ತಿಲ್ಲ ಇವ್ರದ್ದು. ಈ ಕಾಂಗ್ರೆಸ್ ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಬರಗಾಲ, ಈಗ ಈ ಶನಿ ಕಾಲಿಟ್ಟಿದ ಮೇಲೆ ಇವಾಗೂ ಬರಗಾಲ. ಅದು ಇವ್ರಿಗೆ ರೈತರಿಗೆ ಕೊಟ್ಟಂತ ಬರಗಾಲದ ಚೊಂಬು, 5ನೇ ಚೊಂಬು. ಒಂದ್ ಕಡೆ ರಮೇಶ್ ಕುಮಾರ್ ಹೇಳಿಕೆಗೆ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ರೆ, ಇತ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಂಡಿದ್ದಾರೆ. ದೇಶಕ್ಕೆ ಕಳೆದ 10 ವರ್ಷದಿಂದ ಶನಿ ಅಂಟಿದೆ. ರಮೇಶ್ ಕುಮಾರ್ ನಿಜವನ್ನೇ ಹೇಳಿದ್ದಾರೆ ಅಂದ್ರು. ನಮಗೆ ಈ ಕರಾಳ ದಿವಸಗಳೇ 10 ವರ್ಷ ಕೆಟ್ಟ ಕಾಲ. ಖಂಡಿತವಾಗಿಯೂ ಸ್ವಾತಂತ್ರ್ಯ ಹಕ್ಕುಗಳನ್ನ ಕಿತ್ಕೊಳ್ಳುವಂಥದ್ದು ಇದಲ್ಲ, ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಈ ದೇಶದಲ್ಲಿ ಇರುವಂತದ್ದು. ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತಿನ ದಿವಸ ಕುಸಿದಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ವಿದ್ಯಾವಂತರು ಪಕೋಡ ಮಾರಾಟ ಮಾಡಲು ಹೋಗಿ ಅಂದಿದ್ದಾರೆ. ಮೋದಿ ಪ್ರಧಾನಿ ಆಗೋದಕ್ಕೆ ಲಾಯಕ ನಾಲಾಯಕ ತೀರ್ಮಾನಿಸಿ ಅಂದಿದ್ದಾರೆ. ಜನ ವಿದ್ಯಾರ್ಥಿನಿಯರು ಪಾಪ ಪಕೋಡ ಮಾರಕ್ಕೆ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟರು. ಇವರು ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕ ಅಥವಾ ನಾಲಾಯಕ ಅಂತಕ್ಕಂಥ. ಒಟ್ಟಾರೆಯಾಗಿ ಲೋಕ ಚುನಾವಣೆಗೆ ಕೆಲವೇ ದಿನಗಳಿರುವಾಗಲೇ ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ಮತ್ತೊಂದು ಹಂತಕ್ಕೆ ಹೋಗಿದೆ. ಟೀಕಿಸೋ ಬರದಲ್ಲಿ ಮಾತಿನ ಮೇಲೆ ಹಿಡಿತವೇ ತಪ್ಪಿದೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್, TV9.